ಗಿಲ್ಟ್ ಫೈರ್ ಔಟ್ಫಿಟ್ ಪ್ಲಸ್ ಫೈರ್ M416. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಗೈಸ್. ಇವತ್ತು ಬಂದು M416 ಗ್ಲೇಷಿಯರ್ ಟಾಪಿಕ್ ಬಗ್ಗೆ ಎಷ್ಟೊಂದು ವಿಡಿಯೋಸ್ ಹೋಗ್ತಾ ಇದೆ. ಬರುತ್ತಾ ಬರಲ್ವಾ, ಬರಲ್ಲ ಅಂತಾರೆ ಎಷ್ಟೊಂದು ಜನ, ಬರುತ್ತೆ ಅಂತಾರೆ. ಅದ್ರ ಬಗ್ಗೆ ನಾವು ಕನ್ನಡದಲ್ಲಿ ಇಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಗೈಸ್. ಫಸ್ಟ್ ಆಫ್ ಆಲ್ ಏನಂತಂದ್ರೆ, ನೀವು ಮೇಯ್ನ್ ಆಗಿ ಎಲ್ಲರೂ ಏನಕ್ಕೆ ಈ ತರ ಹೇಳ್ತಾ ಇರೋದು ಅಂದ್ರೆ M4 ಗ್ಲೇಷಿಯರ್ ಬರುತ್ತಾ ಬರಲ್ಲ, ಬರ್ತಾ ಇದೆ, ಎಲ್ಲದಕ್ಕೂ ಏನಕ್ಕೆ ಈ ಟಾಪಿಕ್ ಮಾತಾಡ್ತಾ ಇರೋದು ಅಂತ ಹೇಳೋದಾದ್ರೆ, ಇಲ್ಲಿ ಅಫಿಷಿಯಲ್ ಆಗಿ ಪಬ್ಜಿ ಮೊಬೈಲ್ ಚಾನಲ್ ಇದೆಯಲ್ಲ, ಇಲ್ಲಿ ನೋಡ್ಬೋದು. ಈ ಚಾನಲ್ ಒಳಗಡೆ ಬಂದು ಸೆಕೆಂಡ್ ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು. ಆ ವಿಡಿಯೋದಲ್ಲಿ ಬಂದು ಏನ್ ರಿಲೇಟೆಡ್ ವಿಡಿಯೋ ಮಾಡಿದಾರೆ ಅಂತ ಹೇಳಿದ್ರೆ, ಅದು ಇವಾಗ ಹೋದ್ ವರ್ಷ ಬಂದು ಏನೇನೆಲ್ಲ ಬಂತು ಗೈಸ್, ಈ ಅನಾಮಿಕಾ ಸೆಟ್ ಆಗಿರ್ಲಿ, ಮತ್ತೆ ಔಟ್ಫಿಟ್ಸ್ ಎಲ್ಲ ಏನೇನ್ ಬಿಟ್ಟಿದ್ರು, ಗ್ಲೇಷಿಯರ್ ಔಟ್ಫಿಟ್ಸ್ ಎಲ್ಲ ಏನೇನೆಲ್ಲ ಬಂದಿತ್ತು, ಅದ್ರ ಬಗ್ಗೆನೇ ಆಲ್ಮೋಸ್ಟ್ ಇಲ್ಲಿ ವಿಡಿಯೋದಲ್ಲಿ ಎಲ್ಲ ಈ ತರ ಬಂದಿತ್ತಲ್ಲ, ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಗ್ಲೇಷಿಯರ್ ಟಾಪಿಕ್ ಬಗ್ಗೆನೂ ಮಾತಾಡ್ತಾರೆ. ಗ್ಲೇಷಿಯರ್ ಆಗಿಯಾ ಅಂತ ಹಿಂದಿಯಲ್ಲಿ ಹೇಳ್ತಾನೆ ಅವನು. ಬಟ್ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇದು ಬಂದು ಹೋದ ವರ್ಷ ಬಂದಿರುತ್ತಲ್ಲ ಗೈಸ್, ಹೋದ ವರ್ಷ ನಮ್ಗೆ ಏನೇನೆಲ್ಲ ಬಂತು ಐಟಮ್ಸ್ BGMI ಅಲ್ಲಿ, ಅದ್ರ ಬಗ್ಗೆ ರಿಲೇಟೆಡ್ ಆಗಿ ವಿಡಿಯೋ ಮಾಡಿರೋದು. ಹೋದ ವರ್ಷ ಬಂದು ನಮಗೆ M4 ಗ್ಲೇಷಿಯರ್ ಬಂದು ಕ್ಲಾಸಿಕ್ ರೇಟಲ್ಲಿ ಬಂದಿತ್ತಲ್ಲ, ಅದ್ರ ಬಗ್ಗೆನೇ ಅವನು ಬಂದು M4 ಗ್ಲೇಷಿಯರ್ ಆಗಿಯಾ ಅಂತ ಹೇಳ್ತಾನೆ. ಅದು ಅಲ್ಲದೆ ಅವನು ಈ ವಿಡಿಯೋ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಹಿಂದಿಯಲ್ಲಿ ಇರೋದನ್ನ ನಾನು ಕನ್ನಡದಲ್ಲಿ ತಿರ್ಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 4 जुलाई को अपने पास क्लासिक क्रेट में ग्लेशियर आई। ಗ್ಲೇಷಿಯರ್ ಆಗಿಯಾ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಇನ್ನೊಬ್ಬ ಬಂದು ನೆಕ್ಸ್ಟ್ ಅಪ್ಡೇಟಲ್ಲಿ ಇನ್ನ ಎಷ್ಟೊಂದು ಬರುತ್ತೆ, ಏನೇನೋ ಐಟಮ್ಸ್ ಎಲ್ಲ ಬರುತ್ತೆ, ಯಾವಾಗ ಅಂತ ಒಂದು ಕೇಳಿ ಆ ಟಾಪಿಕ್ನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಬಟ್ ಗ್ಲೇಷಿಯರ್ ಬರುತ್ತಾ ಬರಲ್ವಾ ಅಂತ ಹೇಳಲ್ಲ. ಏನ್ ಹೇಳ್ತಾರೆ ಅಂದ್ರೆ, ನೆಕ್ಸ್ಟ್ ಸೀಸನ್ ಅಲ್ಲಿ ಬಂದು ನಮ್ಗೆ ಇನ್ನ ಎಷ್ಟೊಂದು ಐಟಮ್ಸ್ ಅನ್ನೋದು ಬರುತ್ತೆ ಅಂತ ಹೇಳಿದ್ರೆ, ಎಷ್ಟೊಂದು ಔಟ್ಫಿಟ್ಸ್ ಆಗಿರ್ಲಿ, ಗನ್ ಸ್ಕಿನ್ ಆಗಿರ್ಲಿ. ಬಟ್ ಏನ್ ಗನ್ ಸ್ಕಿನ್ ಬರುತ್ತೆ, ಏನ್ ಔಟ್ಫಿಟ್ ಬರುತ್ತೆ ಅನ್ನೋದು ಅವನು ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಇನ್ನೊಬ್ಬ ಬಂದು ಅವಾಗ ಹೇಳಿದ ತಕ್ಷಣ ಅವನು ಯಾವಾಗ ಬರುತ್ತೆ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಟಾಪಿಕ್ ಎಂಡ್ ಆಗ್ಬಿಡುತ್ತೆ, ಅದು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಅದ್ರ ಪ್ರಕಾರ ಏನಂತ ಹೇಳಿದ್ರೆ, ನಮಗೆ ನೆಕ್ಸ್ಟ್ ವರ್ಷ ಬಂದು ಆ ಗ್ಲೇಷಿಯರ್ ಟಾಪಿಕ್ ಆದಾದ್ಮೇಲೆ ಈ ಟಾಪಿಕ್ ಬಂದಿದ ತಕ್ಷಣ ನಾವು ತಿಳ್ಕೋಬೇಕು. 2020 ಬಂದು ಇಲ್ಲ 4.2 ಅಪ್ಡೇಟ್ ಅಲ್ಲಿ ನಮ್ಗೆ ಗ್ಲೇಷಿಯರ್ ಕಂಬ್ಯಾಕ್ ಅನ್ನೋದು ಕೊಡ್ತಾ ಇದೆ ಗೈಸ್. ಅದು ಕ್ಲಾಸಿಕ್ ಕ್ರೈಟ್ ಅಲ್ಲೇ ಬರೋ ಚಾನ್ಸಸ್ ತುಂಬಾನೇ ಇದೆ, ನನಗೆ ಗೊತ್ತಿರಂಗೆ. ಬಟ್ ಹೇಳಕ್ಕಾಗಲ್ಲ. ಬಟ್ ಗ್ಲೇಷಿಯರ್ ಅನ್ನೋದು ತಿರ್ಗಾ ವಾಪಸ್ ಅನ್ನೋದು ಬರ್ತಾ ಇದೆ. ಆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಗ್ಲೇಷಿಯರ್, ನಾನು ಹೇಳಿದ ಅರ್ಥ ಆಗಿರೋದು ಅನ್ಸ್ಕೊಂತೀನಿ ಗೈಸ್. ತಿರ್ಗಾ ರಿಪೀಟ್ ಮಾಡಿ ಹೇಳೋದೇನೋ ಬೇಕಾಗಿಲ್ಲ ಅನ್ಸ್ಕೊಂತೀನಿ. ಬಟ್ ಗ್ಲೇಷಿಯರ್ ಬರುತ್ತೆ ಈ ವರ್ಷ, ನಮ್ಗೆ ತಿರ್ಗಾ ರಿಪೀಟ್ ಆಗ್ಬೋದು ಗ್ಲೇಷಿಯರ್, ನನಗೆ ಗೊತ್ತಿರಂಗೆ. ವೆಯ್ಟ್ ಮಾಡಿ ನೋಡೋಣ. ಬಟ್ ಯಾವ್ದ್ರಲ್ಲಿ ಬರುತ್ತೆ, ಯಾವ್ದ್ರಲ್ಲಿ ಬಿಡ್ತಾನೆ ಅಂತ ಕನ್ಫರ್ಮ್ ಮಾಡಿಲ್ಲ. ಬಟ್ ನೆಕ್ಸ್ಟ್ ಅಪ್ಡೇಟಲ್ಲಿ ಬರ್ತಾ ನಾನು ನಿಮಗೆ ತಿಳ್ಸ್ಕೊಂಡ್ ಕೊಡ್ತೀನಿ ಏನು, ಯಾವ ತರ ಬರುತ್ತೆ ಏನು ಅಂತ. ಫೈನಲಿ ಬಂದು ನಮಗೆ ಇವತ್ತು ಗಿಲ್ಟ್ ಔಟ್ಫಿಟ್ ಅನ್ನೋದು ಬಂದಾಗಿದೆ ಗೈಸ್. ನೀವು ಹೋಗಿ ನೋಡ್ಬೋದು ಯಾವ ತರ ಇದೆ, ಯಾವ ತರ ಕಾಣಿಸುತ್ತೆ ಏನು ಅಂತ. ಅದನ್ನ ನಾನು ವಿಡಿಯೋದಲ್ಲೇ ನೋಡ್ತೀನಿ, ನೋಡೋಣ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಈ ಗಿಲ್ಟ್ ಔಟ್ಫಿಟ್ ಆದಾದ್ಮೇಲೆ ನಮಗೆ ನೆಕ್ಸ್ಟ್ ಗಿಲ್ಟ್ ಔಟ್ಫಿಟ್ ಬರ್ತಾ ಇರೋದು ಗೈಸ್. ಸೀರಿಯಸ್ಲಿ ಈ ಗಿಲ್ಟ್ ಔಟ್ಫಿಟ್ ನೋಡಿದ್ರೆ ನೀವು ಸೀರಿಯಸ್ಲಿ ಕ್ರೇಜಿ ಆಗ್ತೀರಾ. ಅದ್ರ ಜೊತೆಗೆ ನಮಗೆ ಬರ್ತಾ ಇರೋದು ಬಂದು ಈ ಗನ್ ಸ್ಕಿನ್ ಎಷ್ಟೊಂದು ಜನ ಬಂದು M16 ಅನ್ಸ್ಕೊಂಡಿದ್ದೀರಾ. ಸೀರಿಯಸ್ಲಿ M16 ಅಲ್ಲ, ಯಾಕಂದ್ರೆ ಗನ್ ಸ್ಕಿನ್ ನೋಡೋದಕ್ಕೆ, ಶೇಪ್ ನೋಡೋದಕ್ಕೆ ಸೇಮ್ ಒಳ್ಳೆ ಸಿರಂಜ್ ಇಂಜೆಕ್ಷನ್ ತರ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ ಚಿಕ್ಕದಾಗಿದೆಯಲ್ಲ ಗನ್ ಸ್ಕಿನ್, ಅದರಿಂದ ನಿಮಗೆ MA16 ಬರುತ್ತಲ್ಲ ಗೈಸ್, M16 ಗನ್ ಸ್ಕಿನ್ ಅನ್ಸ್ಕೊಂಡಿದ್ದೀರಾ. ಬಟ್ ಇದು ಬಂದು M416 ಅಂತಾನೆ ಹೇಳ್ಬೋದು. ಸೀರಿಯಸ್ಲಿ ಫೈರ್ ಬ್ಲ್ಯಾಕ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಕಪ್ಪು ಕಲರ್ ಅಲ್ಲಿ ಫೈರ್ ಆಗ್ತಾ ಇರೋದು, ಬೆಂಕಿ ಅಂಟ್ಕೊಂಡಿರೋ ತರ. ಅದ್ರ ಜೊತೆಲಿ ಫ್ಲವರ್ಸ್ ಏನೋ ಆಡ್ ಆಗಿದೆ ಅನ್ಸುತ್ತೆ ಗೈಸ್. ಯಾಕೆ ಫ್ಲವರ್ಸ್ ಆಡ್ ಆಗಿದೆ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನೀವು ಆ ಗನ್ ಕೆಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಫ್ಲವರ್ ಕ್ರೇಟ್ ತರ ಕಾಣಿಸ್ತಾ ಇದೆ ಗೈಸ್. ಅದ್ರದ್ದು ಲೂಟ್ ಕ್ರೇಟ್ ಅಂತಾನೆ ಹೇಳ್ಬೋದು. M4 ನಾವು ಕಿಲ್ ಮಾಡಾದ್ಮೇಲೆ ಲೂಟ್ ಕ್ರೇಟ್ ಅನ್ನೋದು ಕಾಣಿಸ್ಕೊಳ್ಳುತ್ತಲ್ವಾ, ಆ ಲೂಟ್ ಕ್ರೇಟ್ ಅಂತಾನೆ ಹೇಳ್ಬೋದು. ಔಟ್ಫಿಟ್ ನೋಡಿ ಗೈಸ್, ಸೀರಿಯಸ್ಲಿ ಅದು ಔಟ್ಫಿಟ್ ತರನೇ ಕಾಣಿಸ್ತಾ ಇಲ್ಲ. ಬಾಳೆ ಏನೋ ಟ್ಯಾಟ್ ಆಗ್ಬಿಟ್ಟು ಔಟ್ಫಿಟ್ ನ ಅಂಟಿಟ್ಟಿರೋ ತರ ಕಾಣಿಸ್ತಾ ಇದೆ. ಸೀರಿಯಸ್ಲಿ ಅದು ಬಂದಾದ್ಮೇಲೆ ಗೊತ್ತಾಗುತ್ತೆ 3D ಎಫೆಕ್ಟ್ ಎಲ್ಲ ನೋಡೋದಕ್ಕೆ ಯಾವ ತರ ಕಾಣಿಸುತ್ತೆ ಏನು ಅಂತ. ಲುಕ್ ನೋಡೋದಕ್ಕೆ ಫುಲ್ಲು ಈ M4 ಗ್ಲೇಷಿಯರ್ಗೂ ಔಟ್ಫಿಟ್ಗೂ ಮ್ಯಾಚ್ ಆಗೋ ತರ ಬಿಟ್ಟಿದ್ದಾರೆ. ಬಟ್ ನೋಡೋಣ ಫ್ಯೂಚರ್ ಅಲ್ಲಿ ಯಾವ ತರ ಕಾಣಿಸ್ಕೊಳ್ಳುತ್ತೆ ಏನು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಬಂದು ಫೈನಲಿ ಇವತ್ತು ನ್ಯೂ ಇಯರ್ ದಿವಸನೇ ಬಂದು ನಮಗೆ ಗಿಲ್ಟ್ ಸೆಟ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್. ಔಟ್ಫಿಟ್ಟು ಸೀರಿಯಸ್ಲಿ ಓಕೆನೆ, ವಿಡಿಯೋ ಟೀಸರ್ ತರ ಎಲ್ಲ ಬಿಟ್ಟಿದಾರಲ್ಲ ಗೈಸ್, ಆ ವಿಡಿಯೋದಲ್ಲಂತೂ ಔಟ್ಫಿಟ್ ನೋಡೋದಕ್ಕೆ ಸೀರಿಯಸ್ಲಿ ಏನಂತ ಹೇಳಿ ನೀವು ನೋಡಿರ್ತೀರ ಅನ್ಸ್ಕೊಂತೀನಿ. ಬಟ್ ಆದ್ರೆ ಈ ಔಟ್ಫಿಟ್ಟು ಓಕೆನೆ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಗೈಸ್. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಈ ಗಿಲ್ಟ್ ಸೆಟ್ ಅನ್ನೋದು ಅಂತಾನು ಹೇಳಿ. ಬಟ್ ಓಕೆನೆ, ಔಟ್ಫಿಟ್ ನೋಡಿ ಗೈಸ್ ಯಾವ ತರ ಕಾಣಿಸ್ತಾ ಇದೆ ಅಂತ, ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ಕಾರ್ನೆಟೆಡ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾನೆ ಗೈಸ್. ಸೀರಿಯಸ್ಲಿ ಕಾರ್ನೆಟೆಡ್ ಸ್ಕಿನ್ನು ಗ್ಲೇಷಿಯರ್ ತರಾನೇ ಅಂತ ಮಾಡ್ಕೊಳ್ಳಿ. M4 ಗ್ಲೇಷಿಯರ್ಗೆ ಟಪ್ ಕೊಡೋ ತರಾನೇ ಇದೆ. ಇದ್ರ ಕಿಲ್ಫೀಡ್ ಆಗಿರ್ಲಿ, ಇದು ಸಾರಿ EMP ಬಿಟ್ಟಿದ್ರಲ್ಲ ಗೈಸ್, ಅದೇ ಸೇಮ್ ಕಾನ್ಸೆಪ್ಟ್ ಎಲ್ಲ ಇದೆ ಅಂತಾನೆ ಮಾಡ್ಕೊಳ್ಳಿ. ಇದ್ರ ಕಿಲ್ಫೀಡ್ ಆಗಿರ್ಲಿ ನೋಡೋದಕ್ಕೆ ಅದೇ ತರನೇ ಒಂದ್ ಸ್ವಲ್ಪ ಚೆನ್ನಾಗಿದೆ. ಫುಲ್ ಅಪ್ಡೇಟ್ ಆದ್ಮೇಲೆ ಅದ್ರ ಶೈನಿಂಗ್ ಆಗಿರ್ಲಿ, ಒಂದು ಗಾಡ್ಜಿಲಾ ಕಾರ್ನೆಟೆಡ್ ಬಿಟ್ಟಿದ್ರಲ್ಲ ಗೈಸ್ ಬ್ಲ್ಯಾಕ್ ಕಲರ್ ಅಲ್ಲಿ, ಸೇಮೇ ಇದು ಬಂದು ಗ್ಲೇಷಿಯರ್ ಅಲ್ಲಿ ಬಿಟ್ಟಿದ್ದಾನೆ ಗೈಸ್. ಸೇಮ್ ಡಿಸೈನ್ ಅಲ್ಲೇ, ಕಲರ್ ಮಾತ್ರ ಚೇಂಜ್ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ಅದು ಫುಲ್ ಬ್ಲ್ಯಾಕ್ ಅಲ್ಲಿ ಒಂಥರ ಕಾಣಿಸ್ತಾ ಇತ್ತು. ಓಕೆ, ಲೂಟ್ ಕ್ರೇಟ್ ನೋಡಿ ಗೈಸ್, ಯಾವುದೋ ಒಂದು ಕಡ್ಗ ಕತ್ತಿಯಿಂದ ಹೊಡೆದಿರೋ ತರ ಕಾಣಿಸ್ತಾ ಇದೆ. ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್, ಏನೋ ಒಂಥರ ಲೂಟ್ ಕ್ರೇಟೆಡ್ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು.
ಐಸ್ ವೆಪನ್ ತರ ಕಾಣಿಸ್ತಾ ಇದೆ ಅಲ್ಲಿ ಹೇಳ್ಬೇಕಂದ್ರೆ ಆಕ್ಚುಲಿ ನೋಡೋದಕ್ಕೆ. ಓಕೆ, ಎಫೆಕ್ಟ್ ನೋಡಿ ಗೈಸ್, ಓ ಸೀರಿಯಸ್ಲಿ ಬ್ರೋ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಗೈಸ್, ಒಂಥರ ಏನೋ ಡಿಫ್ರೆಂಟ್ ಆಗಿ ಅನಿಮೇಷನ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕಾರ್ನೆಟ್ ಹೇಡ್ ಜೊತೆಗೆ. ಓಕೆ, ನೆಕ್ಸ್ಟ್ ಗೈಸ್, ಓಕೆ ವೆಪನ್ ಇಟ್ಕೊಂಡಿರೋದು ಎತ್ತಬೇಕಾದ್ರೆ ನೋಡಿ ಗೈಸ್, ಅದು ಕಾಣಿಸ್ತಾ ಇರೋ ಲುಕ್ಕು ಏನೋ ಹೋಗ್ತಾ ಇದೆ ಗೈಸ್, ಡ್ರ್ಯಾಗನ್ ಏನೋ ಬರೋ ತರ ಕಾಣಿಸ್ತಾ ಇದೆ ಸೀರಿಯಸ್ಲಿ. ನೋಡಿ ಏನೋ ಒಂಥರ ಮೂವ್ ಆಗ್ತಾ ಇದೆ ಅಲ್ಲಿ, ಡ್ರ್ಯಾಗನ್ ಏನಂತಾನೆ ಗೊತ್ತಾಗ್ತಾ ಇಲ್ಲ ಕ್ಲಿಯರ್ ಆಗಿ ಅದೇನು. ಅದ್ರ ಜೊತೆಗೆ ನೇಡು ಕಿಲ್ಫಿಟ್ ಬರುತ್ತೆ ಅನ್ಸುತ್ತೆ, ಈ ಮಾಲಿ ಆಗಿರ್ಲಿ ನೇಡ್ ಆಗಿರ್ಲಿ. ಇನ್ನು ಮಿಕ್ಕಿದೆಲ್ಲ ಮೆಟೀರಿಯಲ್ಸು ಮತ್ತೆ ಯಾವ್ದಾದ್ರು ಸ್ಕೋಪ್ ಗನ್ಗೆ ಮೆಟೀರಿಯಲ್ಸ್ ಎಲ್ಲ ಇರೋದು ಅನ್ನೋದು ಇದೆ ಇದ್ರೊಳಗಡೆ. ಓಕೆ, ನೆಕ್ಸ್ಟ್ ಇದ್ರ ಜೊತೆಗೆ ಗಾಯ್ಸ್ ನಮಗೆ ರಿಟರ್ನಿಂಗ್ ಐಟಮ್ ಎಕ್ಸ್ಚೇಂಜ್. ಓಕೆ, ಐಟಮ್ಸ್ ಬಿಟ್ಟಿರೋದು, ರಿಟರ್ನ್ ಐಟಮ್ ಬಿಟ್ಟಿರೋದು ಏನಂತ ಹೇಳಿದ್ರೆ ನಮಗೆ 3.5 ಬಂದಿತ್ತಲ್ಲ ಗೈಸ್, ಅಪ್ಡೇಟಲ್ಲಿ ಬಂದು ಈ ಔಟ್ಫಿಟ್ ಅನ್ನೋದು ಬಿಟ್ಟಿದೆ. ಆ್ಯಕ್ಚುಲಿ ಇದು ಫೀಮೇಲು ಇದೆ, ಮೇಲ್ದು ಸಪ್ರೇಟ್ ಡ್ರೆಸ್ ಅನ್ನೋದಿದೆ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ಈ ಔಟ್ಫಿಟ್ ಎಲ್ಲ ಎಷ್ಟೊಂದು ಜನಕ್ಕೆ ಅವಾಗ ಇಷ್ಟ ಆಗಿತ್ತು. ಇದ್ರದ್ದು ಎಮೋಟ್ ಆಗಿರಲಿ, ಎಂಟ್ರಿ ಎಮೋಟು, ಐಸ್ದು ಆಗಿರಲಿ, ನೋಡೋದಕ್ಕೆ ಚೆನ್ನಾಗಿದೆ. ಅದರ ಜೊತೆಗೆ ಇದ್ರದ್ದು ಎಮೋಟ್ ಒಂದು, ಓಕೆ ಇದೊಂದು ಎಮೋಟು, ಬ್ಯಾಕ್ ಪ್ಯಾಕು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಅನ್ಸ್ಕೊತೀನಿ, ಲೆವೆಲ್ 2 ಲೆವೆಲ್ 1. ಅದರ ಜೊತೆಗೆ ಗ್ಲೈಡರು, 2 ಕಾಗೆ ಥರ ಗ್ಲೈಡ್ರು. ಓಕೆ, ನೆಕ್ಸ್ಟ್ ಊಸಿ, ಇದ್ರ ಫುಲ್ ಮ್ಯಾಕ್ಸು, ಇದ್ರ ಕಿಲ್ಫಿಟ್ ಎಲ್ಲ ಆಲ್ರೆಡಿ ಗೊತ್ತಿರೋದೆ. ಇದು ಒಂಥರ ಗ್ಲೇಷಿಯರ್ ಟೈಪ್ ಥರನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಎಲ್ಲರಿಗೂ ಗೊತ್ತಿರೋದು ಅನ್ಸುತ್ತೆ ಈ ಊಸಿ ಗೆನ್ ಸ್ಕಿನ್ನು. ತಿರ್ಗಾ ಕಂಬ್ಯಾಕ್ ಅನ್ನೋದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ಗೈಸ್, ಈ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಗೈಸ್, ಇದರಲ್ಲೂ ಮಾಲಿ ಕೂಡ ನೇಡೆಲ್ಲ ಇದೆ. ಆ್ಯಕ್ಚುಲಿ ಏನಂತಂದರೆ ಗೈಸ್, ಇದ್ರಲ್ಲಿ ಬಂದು ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಇದೊಂದೇ ಸೆಟ್ ಮಾತ್ರ ನಮಗೆ ವಾಪಸ್ ಬಂದಿರಲಿಲ್ಲ, ಊಸಿ ಸ್ಕಿನ್ದು 3.5 ಬಿಟ್ಟಿರೋದು. ತಿರ್ಗಾ ಕಂಬ್ಯಾಕ್ ಅನ್ನೋದು ಇವಾಗ ತಗೊಂಡ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಗ್ಲೇಷಿಯರ್ ಬಂದು ಆ್ಯಡ್ ಆಗುತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಆ್ಯಡೇ ಮಾಡಿಲ್ಲ ಗೈಸ್, ಏನಂತ ಗೊತ್ತಿಲ್ಲ. ಬಟ್ ನೋಡೋಣ, ನಮ್ಗೆ ಬಂದು 4.2 ಅಪ್ಡೇಟಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ. ಈ ವರ್ಷದಲ್ಲಿ 2026 ಬಂದು ನಮಗೆಲ್ಲ ಬರೋದು ಅನ್ನೋದು ಗ್ಯಾರಂಟಿ. 2025 ಆಲ್ರೆಡಿ ಒಂದ್ಸಲಿ ಕ್ಲಾಸಿಕ್ ರೇಟಲ್ಲಿ ಬಿಟ್ಬಿಟ್ರೆ ಎಷ್ಟೊಂದು ಜನ ಎತ್ಕೊಂಡ್ರು ಅಂತಾನೆ ಮಾಡ್ಕೊಳ್ಳಿ. ಕ್ಲಾಸಿಕ್ ರೇಟ್ನ ಯೂಸ್ ಮಾಡ್ದಿರಾ ಹಂಗೆ ಇಟ್ಕೊಳ್ಳಿ ಗೈಸ್, ಸೀರಿಯಸ್ಲಿ ಕ್ಲಾಸಿಕ್ ರೇಟಲ್ಲಿ ಬಂತಂದರೆ ನಿಮ್ಗೆ ಸ್ಪಿನ್ ಮಾಡಿ ಎತ್ಕೋಬೋದು. ಎಷ್ಟೊಂದು ಜನ ಗ್ಲೇಷಿಯರ್ಸ್ ಫೇವ್ರೇಟ್ಸ್ ಆಗಿರ್ತೀರಾ ಇಲ್ಲಿ ಅಂತಲೇ ಹೇಳ್ಬೋದು. ಇವಾಗ ಬಿಟ್ಟಿರೋ ಗಿಲ್ಟ್ ಸೆಟ್ ಇಷ್ಟ ಆಯ್ತಾ ಇಲ್ಲ? ನಾನು ಆವಾಗಲೇ ತೋರಿಸ್ನಲ್ಲ M416 ಫೈರ್, ದಟ್ಸ್ ನಾಟ್ ಎ ಫೈರ್, ದಟ್ಸ್ ಎ ಫ್ಲವರ್. ಆ ಔಟ್ಫಿಟ್ ಇಷ್ಟ ಆಯ್ತಾ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಗ್ಲೇಷಿಯರ್ ಬರುತ್ತಾ ಇಲ್ವಾ ಅಪ್ಡೇಟ್ ಹೇಳ್ತಾ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ 4.2 ಅಪ್ಡೇಟ್ ವಿಡಿಯೋ ಮಾಡಬೇಕು ಇನ್ನೊಂದು ಸ್ವಲ್ಪ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಎಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದೇ ಥರ ಅಪ್ಡೇಟ್ಸ್ನ ನೋಡ್ತಾ ಇರ್ಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಕನ್ನಡಿಗರಿಗೆ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಎಂಡ್ ಮಾಡ್ಕೊತೀನಿ. ದಿಸ್ ಇಸ್ ಯುವರ್ ಬಾಯ್ ಬೆಟೋಕ್ಸಿಕ್. ಬಾಯ್ ಬಾಯ್, ಸಿ ಯು ಸೂನ್ ಗಾಯ್ಸ್.